ಫಸ್ಟ್ ಟೈಮ್ ಈ ಥರ ನೋಡಿ ಡೆಲಿಕೇಶನ್ ಈ ಥರ ಚೇಂಜಸ್ ಇದೆ ಕಂಪ್ಲೀಟ್ಲಿ. ಗುಡ್ ಲಕ್ ಆಲ್ ಯುವರ್ ಮ್ಯಾಚ್. ಫಸ್ಟ್ ಟೈಮ್ ಇಬ್ಬರು ನೋಡ್ತಾ ಇರೋದು, ನೋಡೋಕ್ಕೆ ಇಬ್ಬರು ಚೆನ್ನಾಗಿದೆ. ಫ್ಯಾಂಟಾಸ್ಟಿಕ್ ನೋಡ್ತಾ ಇದ್ದೀವಿ. ಕತೆ ಒಂಥರ ಇತ್ತು, ಅದಕ್ಕೆ ಬಂದಿದೆ ನೋಡೋಕ್ಕೆ. ವೆರಿ ಗುಡ್, ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯು. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ, ಹೊಸಬ್ರು ಮಾಡಿರೋದು ತುಂಬ ಚೆನ್ನಾಗಿದೆ. ಎಲ್ಲ ಕುತ್ಕೊಂಡು ನೋಡಿ ಕನ್ನಡ ಫಿಲ್ಮ್ ಇದನ್ನು ಪ್ರೋತ್ಸಾಹ ಮಾಡಿ. ತುಂಬ ಚೆನ್ನಾಗಿದೆ ಸರ್. ಫಸ್ಟಿಂದ ಲಾಸ್ಟ್ವರೆಗೂ ಯಾವುದೇ ಥರ ಬೇಜಾರಾಗಲ್ಲ. ಕನ್ನಡ ಸಿನಿಮಾನ ಬೆಳೆಸಿ ಆದಷ್ಟು ತುಂಬ ಚೆನ್ನಾಗಿದೆ ಸರ್. ಹೀರೋ ಹೆಂಗೆ ಮಾಡಿದ್ದಾರೆ ಸರ್? ಸರ್ ಅವ್ರದ್ದು ಫಿಲ್ಮ್ ಎಕ್ಸ್ಟ್ರಾರ್ಡಿನರಿ ಆಗಿದೆ ಸರ್. ನಾನು ತುಂಬ ಫಿಲಮ್ ನೋಡಿದ್ದೀನಿ, ಫಸ್ಟಿಂದ ಲಾಸ್ಟ್ವರೆಗೂ ಯಾವುದೇ ಬೇಜಾರಾಗೋ ಥರ ಸೀನ್ ಇಲ್ಲ ಸರ್. ತುಂಬ ಹಿಟ್ ಆಗಿದೆ ಸರ್. ಆದರೆ ಕನ್ನಡ ಸಿನಿಮಾ ಜಾಸ್ತಿ ಜನ ನೋಡಬೇಕು ಅನ್ನೋದು ನನ್ನೊಂದು ಆಸೆ ಸರ್. ಹಾಡುಗಳೆಲ್ಲ ಇಷ್ಟ ಆಯ್ತು ಸರ್. ಹಾಡು ತುಂಬ ಚೆನ್ನಾಗಿದೆ, ಮತ್ತು ಅವರು ಪಾತ್ರ ತುಂಬ ಒಳ್ಳೆ ಗೌರವ ಮಾಡಿರೋದು ತುಂಬ ಇಷ್ಟ. ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್. ಒಂದು ಒಳ್ಳೆ ಮೆಸೇಜ್ ಇದೆ ಬ್ರೋ. ಏನು ಅಂತಂದ್ರೆ ಸ್ವಲ್ಪ ಕೆಳಗಡೆ ನೋಡಿ, ಎಲ್ಲ ಕನ್ನಡ ಮೂವಿ ನೋಡಿ ಚೆನ್ನಾಗಿದೆ. ಮೂವಿ ಚೆನ್ನಾಗಿದೆ, ಒಳ್ಳೆ ಮೆಸೇಜ್ ಮಾಡಿದ್ದಾರೆ. ಹೀರೋ ಸೂಪರ್ ಆ್ಯಕ್ಟರ್. ಹಾಡುಗಳೆಲ್ಲ ಇಷ್ಟ ಆಯ್ತಾ? ಹಾಡುಗಳೆಲ್ಲ ಇಷ್ಟ ಆಯ್ತು. ನೆಕ್ಸ್ಟ್ ಲೆವೆಲ್ ಹೀರೋ. ಮೇಡಮ್ ಈ ಕಡೆ ಬನ್ನಿ. ಮೇಡಮ್ ಯಾಕಂದ್ರೆ ಸ್ವಲ್ಪ ಡೌನ್ ಮಾಡ್ಕೊಳ್ಳಿ. ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟು, ಎಲ್ಲರೂ ಫ್ಯಾಮಿಲಿ ಜೊತೆ ಬಂದು ನೋಡಬೇಕು. ಫ್ಯಾಮಿಲಿ ಒಳ್ಳೆ ಮೆಸೇಜ್ ಇದೆ ಮೂವಿಲಿ. ಬಿಗಿನಿಂಗಿಂದ ಎಂಟು ಸೂಪರ್ ಇದೆ ಮೂವಿ. ಪೈಸಾ ವಸೂಲು. ಹೀರೋ ಹೀರೋಯಿನ್ ಅಪ್ಪ ಅಮ್ಮ ಎಲ್ಲರಿಗೂ ಚೆನ್ನಾಗಿದೆ ಕ್ಯಾರೆಕ್ಟರ್. ವಿಲನ್ನು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರಿಗೂ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಅಂತ ಡಿಫ್ರೆಂಟ್ ಆಗಿತ್ತು, ಸ್ವಲ್ಪ ಟ್ವಿಸ್ಟ್ ಇದೆ. ನೋಡೋಣ, ಎಲ್ಲರೂ ಫ್ಯಾಮಿಲಿ ನೋಡೋಂಥ ಮೂವಿ. ಔಟ್ ಆಫ್ 10ಗೆ ರೇಟಿಂಗ್ ಎಷ್ಟು ಕೊಡ್ತೀರಾ? 10 out of 10 ಪಕ್ಕ ಸೂಪರ್. ಹೇಗಿತ್ತು ಸರ್ ಸಿನಿಮಾ? ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಏನು ಇಷ್ಟ ಆಯ್ತು ನಿಮಗೆ? ಆ್ಯಕ್ಟಿಂಗ್, ಹೀರೋಯಿನ್ ಎಲ್ಲ ಆ್ಯಕ್ಟಿಂಗ್ ಇದೆ. ಸ್ಟೋರಿ ಒಳ್ಳೆ ಚೆನ್ನಾಗಿದೆ. ಯೂತ್ ನೋಡಬೇಕಾಗಿರೋಂಥ ಮೂವಿ. ಏನು ಮೆಸೇಜ್ ಇದೆ ಸರ್ ಸಿನಿಮಾದಲ್ಲಿ? ಈಗ ಅಪ್ಪ ಅಮ್ಮನ್ನ ಮನೆಯಲ್ಲಿ ಸುಳ್ಳು ಹೇಳಿ ಈಗಿನ ಯೂತು ಎಲ್ಲಿ ಔಟಿಂಗ್ ಅಂತ ಹೋಗ್ತಾರಲ್ಲ, ಹಾಗಾಗಿ ಏನೇನು ಅಪ್ಪ ಅಮ್ಮ ಇನ್ಫಾರ್ಮೇಷನ್ ಕೊಡಬೇಕು, ಅಪ್ಡೇಟ್ಸ್ ಕೊಡಬೇಕು. ಬಗ್ಗೆ ಚೆನ್ನಾಗಿ ಹೀರೋ ಹೆಂಗೆ ಮಾಡಿದ್ದಾರೆ? ಚೆನ್ನಾಗಿ ಮಾಡಿದ್ದಾರೆ. ನನಗಂತೂ ಸಿನಿಮಾ ತುಂಬ ಇಷ್ಟ ಆಯಿತು. ವಿಘ್ನೇಶ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ. ನಿಜವಾಗ್ಲೂ ನೀವು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದಾಗ ಅನ್ಸೋದಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದೀರಾ. ನಾನು ಸೀರಿಯಸ್ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ. ಇನ್ನು ಎವ್ರಿಥಿಂಗ್ ಫೈಟಿಂಗ್ ಚೆನ್ನಾಗಿ ಮಾಡಿದ್ದೀರಾ, ರೋಮಾನ್ಸ್ ಚೆನ್ನಾಗಿ ಮಾಡಿದ್ದೀರಾ, ಚೆನ್ನಾಗಿ ಮಾಡಿದ್ದೀರಾ. ಹೊಸಬು ಮಾಡಿಬಿಟ್ಟ ಸಿನಿಮಾ ದಯವಿಟ್ಟು ಎನ್ಕರೇಜ್ ಮಾಡಿ. ಕಥೆ ಚೆನ್ನಾಗಿದೆ, ಪ್ರತಿಯೊಬ್ಬರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ದಯವಿಟ್ಟು ಥಿಯೇಟ್ರ್ ಬಂದು ಎನ್ಕರೇಜ್ ಮಾಡಿ ಹೊಸೊಬ್ರನ್ನ ಅಂತ ನಾನು ಹೇಳ್ತೀನಿ. ಏನಾಗಿದೆ ಹೊಸಬ್ರು ಅಂತ ಹೇಳಿದ್ರು ಥಿಯೇಟ್ರಿಗೆ ಬರ್ತಿಲ್ಲ, ಒಂದ್ಸತಿ ನೋಡಿ ಊಟ ಗೊತ್ತಾಗುತ್ತೆ ನಿಮಗೆ. ದಯವಿಟ್ಟು ಎನ್ಕರೇಜ್ ಮಾಡಿ ಅಂತ ಒಳ್ಳೆ ಸಿನಿಮಾ. ನಮಗೆ ಒಳ್ಳೆ ಮೆಸೇಜ್ ಇರುತ್ತೆ ಸಿನಿಮಾ. ಈ ಸಿನಿಮಾದಲ್ಲಿ ಪ್ರತಿಯೊಂದಿದೆ. ಸಿನಿಮಾ ಫೈಟಿಂಗ್ ಇದೆ, ರೊಮ್ಯಾನ್ಸ್ ಇದೆ, ತಂದೆ ತಾಯಿಗಳು ಕೂಡ ಮಕ್ಳಿಗೊಂದು ಮೆಸೇಜ್ ಕೊಡುತ್ತದೆ. ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳ್ಬೋದು. ವಿಘ್ನೇಶ್ ಒಳ್ಳೆಯದಾಗಲಿ ಸರ್. ಹೇಳಿ ಸರ್, ನಿಮಗೆ ನಾನೇನು ಜನಗಳು ನಮ್ದೇನಿದ್ರು ಏನು 18 ಬಗ್ಗೆ ಮಾತ್ರ ನಾವು ಹೇಳುವಂಥ ಇರೋ ಜನಗಳು ಏನು ಹೇಳ್ತಾರೆ ಅದರ ಮೇಲೆ ಇರುವಂಥ. ಶೂಟಿಂಗ್ ಬಿಸಿಯಾಗಿದ್ರು ಫ್ರೀ ಮಾಡ್ಕೊಂಡು ಬಂದಿರೋದಕ್ಕೆ ಡೈರೆಕ್ಷನ್ ಅಷ್ಟೇ ಪ್ರಶಾಂತ್ ತುಂಬ ಚೆನ್ನಾಗಿ ಮಾಡಿದ್ರು ಡೈರೆಕ್ಷನ್. ಸರ್ ಸಿನಿಮಾ ನೋಡಿ ಯಾವ್ದಾದ್ರು ಸ್ಟಾರ್ಸ್ಗಳು ಯಾರು ಫೋನ್ ಮಾಡಿ ಅಪ್ರಿಷಿಯೇಷನ್ ಇಲ್ಲ, ಅಪ್ರಿಷಿಯೇಷನ್ ಎಲ್ಲ ಕಡೆಯಿಂದ ಬರ್ತಾರೆ. ಬಿಸಿ ಮೊದಲೇ ಜನಗಳು ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಎಲ್ಲರೂ ತೆಲುಗು ತಮಿಳು ಸಿನಿಮಾನೇ ನೋಡ್ತಾ ಇದ್ದಾರೆ ಜಾಸ್ತಿ ಆಗಿದೆ. ಸ್ವಲ್ಪ ಕನ್ನಡ ಸಿನಿಮಾನು ನೋಡಿ. ಏನಕ್ಕೆ ಹೇಳಿದ್ರೆ ಇಲ್ಲಿ ನಾವು ಕನ್ನಡದ ಆರ್ಟಿಸ್ಟ್ ಆಗಿ ಕನ್ನಡದವರೇ ನಂಗೆ ಸಪೋರ್ಟ್ ಮಾಡ್ತೀವಿ. ಮುಂದೆ ಒಂದಿನ ನಾವು ಎಲ್ಲೂ ಕೂತು ತೆಲುಗು ತಮಿಳು ಸಿನಿಮಾನೇ ನೋಡಬೇಕಾಗುತ್ತೆ. ಏನಕ್ಕೆ ಹೇಳಿದ್ರೆ ಇವಾಗ ನಮ್ಮ ಕ್ರಾಂತ ಸಿನಿಮಾ ರಿಲೀಸ್ ಆಗಿದೆ, ಜಾಸ್ತಿ ಸೆಂಟರಲ್ಲಿ ನಮಗೆ ಥಿಯೇಟರ್ಗಳು ಸಿಗ್ತಾ ಇಲ್ಲ, ಅದು ಸಮಸ್ಯೆಗಳಾಗ್ತದೆ. ಸೊ ಹೀಗೆ ಆಗ್ತಾ ಹೋದರೆ ಮುಂದೆ ಸಿನಿಮಾಗಳು, ಕನ್ನಡ ಸಿನಿಮಾಗಳು ತುಂಬ ಕಮ್ಮಿ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಬಿಕಾಸ್ ಪ್ರೊಡ್ಯೂಸರ್ ಹಾಕಿರೋ ದುಡ್ಡು ಹಾಕಿ ತೆಗಿಬೇಕಪ್ಪ. ಅದಕ್ಕೋಸ್ಕರ ಆದರೂ ಕನ್ನಡ ಜನ ದಯವಿಟ್ಟು ಒಳ್ಳೆಯ ಸಿನಿಮಾ, ಹೊಸೊಬ್ರು ಅಂತ ತುಂಬ ಜನರಿಗೆ ಇರ್ಬೋದು, ಬಟ್ ಯಾರು ಬಂದು ಸಿನಿಮಾ ನೋಡಿದ್ರೆ ಅವ್ರು ಯಾರಿಗೂ ಹೊಸೊಬ್ರು ಅಂತ ಎಲ್ಲೂ ಅನಿಸಿಲ್ಲ. ಸ್ಟೋರಿ ಎಲ್ಲೂ ಬೋರ್ ಅಂತ ಅನಿಸಿಲ್ಲ. ಎಲ್ಲ ಕಡೆ ತುಂಬ ಚೆನ್ನಾಗಿ ರಿಪೋರ್ಟ್ ಕೊಡ್ತಾರೆ. ಸೊ ದಯವಿಟ್ಟು ನಮ್ಮ ಕಡೆಯಿಂದ ರಿಕ್ವೆಸ್ಟು, ಎಲ್ಲಾಗತ್ತಲ್ಲೇ ಥಿಯೇಟ್ರಲ್ಲಿ ಸ್ವಲ್ಪ ಶೋಸ್ನ ಕೊಡೋಕ್ಕೆ ಟ್ರೈ ಮಾಡಿ. ಹೊಸೊಬ್ಬರಿಗೆ ತುಂಬಾ ಅನುಕೂಲ ಆಗುತ್ತೆ ನಮಗೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನೋಡಿದ್ರೆ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ದಯವಿಟ್ಟು ನಿಮಗೆ ಇಷ್ಟ ಆದರೆ ನಿಮ್ಮ ಫೇಸ್ಬುಕ್ ಇರುತ್ತೆ, ಇನ್ಸ್ಟಾಗ್ರಾಮ್ ಇರುತ್ತೆ, ಅಲ್ಲಿ ಶೇರ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ ಸರ್ಕಲ್ಗಳಿಗೆ ಹೇಳಿ. ಅಲ್ಲಿಂದ ನಾವು 4 ಜನ ಬಂದು ನಮ್ಮ ಸಿನಿಮಾ ನೋಡಿದ್ರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇನ್ನೂ ಒಳ್ಳೆ ಸಿನಿಮಾ ಮಾಡೋದಕ್ಕೆ ನಮಗೂ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಏನಿದ್ರು ಇವುಗಳೇ ಸಪೋರ್ಟ್. ಥ್ಯಾಂಕ್ ಯು ಸೊ ಮಚ್.